ನಮಸ್ತೆ. ಒತ್ತಡ ಮುಕ್ತ ಜೀವನಕ್ಕೆ 101 ಮ್ಯಾಜಿಕ್ ಮಂತ್ರಗಳು ಬರ್ದಿರೋದು ಡಾಕ್ಟರ್ ಶ್ವೇತಾ ಬಿಸಿ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ. ಚಾಪ್ಟರ್ನ ಹೆಸರು ಬಲಿಪಶು ಮನಸ್ಥಿತಿಯಲ್ಲಿ ಸಿಲುಕಿಕೊಳ್ಳಬೇಡಿ. ನೀವೇ ಟಾರ್ಗೆಟ್ ಅಂತ ಅನ್ಕೊಂಬೇಡಿ ಯಾವಾಗ್ಲೂನು ಅಂತ. ಅರ್ಥ ಆಯ್ತಾ? ಓಕೆ, ನೋಡೋಣ ಹೆಂಗೆ ಅಂತ. ಬಲಿಪಶು ಮನಸ್ಥಿತಿಯನ್ನು ತಪ್ಪಿಸುವುದು ಬಹಳ ಮುಖ್ಯ. ಹೆಂಗೆ ಅಂದ್ರೆ ಇದು ಸೆಲ್ಫ್ ನೀವೇ ಅನ್ಕೊಂಡ್ಬಿಡೋದು. ಎಲ್ಲರೂ ನನ್ನನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ, ಎಲ್ಲರೂ ನನ್ನ ಮೋಸ ಮಾಡ್ತಿದ್ದಾರೆ, ಎಲ್ಲರೂ ನಂಗೆ ಅನ್ಯಾಯ ಮಾಡ್ತಿದ್ದಾರೆ, ಎಲ್ಲರೂ ನನ್ನ ಅರ್ಥ ಮಾಡ್ಕೋತಾ ಇಲ್ಲ, ಎಲ್ಲರೂ ನನ್ನನ್ನು ಕೀಳಾಗಿ ನೋಡ್ತಾ ಇದ್ದಾರೆ, ಎಲ್ಲರೂ ನಂಗೆ ಗೌರವ ಕೊಡ್ತಾ ಇಲ್ಲ ಅಂತ ಅನ್ಕೊಂಡು ನೀವೇ ಬಲಿಪಶುಗಳು ಅಂತ ಅನ್ಕೊಂಬೇಡಿ. ವಿಕ್ಟಿಮ್ ಮೈಂಡ್ಸೆಟ್ ಅಂತ ಕರಿತೀವಿ ಇದನ್ನ. ವಿಕ್ಟಿಮ್ ಮೈಂಡ್ಸೆಟ್, ನಾನ್ ಅಪರಾಧಿ, ಅಯ್ಯೋ ನಾನ್ ಸಿಗಾಕೊಂಡ್ಬಿಟ್ಟೆ, ಅಯ್ಯೋ ನನ್ಗೆ ಹಿಂಗ್ ಮಾಡ್ಬಿಟ್ರು ಅನ್ನೋದ್ರಿಂದ ಫಸ್ಟ್ ಹೊರಗ್ ಬನ್ನಿ. ನೀವೇ ಅನ್ಕೊಂಬೇಡಿ ಆ ಮನಸ್ಥಿತಿಯಲ್ಲಿ. ಇದು ತುಂಬಾ ವಿಷಕಾರಿ ಒತ್ತಡವನ್ನ ನಮ್ಮೊಳಗಡೆ ಕ್ರಿಯೇಟ್ ಮಾಡುತ್ತೆ. ಹುಷಾರಾಗಿರಿ. ನಮ್ಮ ಜೀವನದ ಆಯ್ಕೆಗಳ ಜವಾಬ್ದಾರಿಯನ್ನು ನಾವು ತೆಗೆದುಕೊಂಡಾಗ ಇತರ ಜನರು, ಆಲೋಚನೆಗಳು ಅಥವಾ ಪ್ರಕ್ರಿಯೆಗಳು ನಮ್ಮನ್ನು ನಿಯಂತ್ರಿಸಲು ಸಾಧ್ಯ ಆಗೋದಿಲ್ಲ. ಯಾವಾಗ ನಾವು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂಗೆ ಜವಾಬ್ದಾರಿಗಳನ್ನ ತಗೊಳ್ತೀವಿ, ಆಗ ಇನ್ನೊಬ್ಬರ ಆಲೋಚನೆ ಅಥವಾ ಇನ್ನೊಬ್ಬರ ಒಂದು ಮಾತು ನಮ್ಮನ್ನೇನು ಎಫೆಕ್ಟ್ ಮಾಡೋದಿಲ್ಲ. ನಾವು ಸರಿಯಾಗಿ ನಮ್ಮ ಬಗ್ಗೆ ಜವಾಬ್ದಾರಿಗಳನ್ನ ತಗೊಳ್ದೆ ಇದ್ದಾಗ್ಲೇನೆ ನಮಗೆ ಈ ವಿಕ್ಟಿಮ್ ಮೈಂಡ್ಸೆಟ್ ಬರುತ್ತೆ. ನಮ್ಮನ್ನ ಹೆಂಗೆ ನೋಡ್ತಾರೆ ಅಂತ ಅನ್ಸುತ್ತೆ. ನೀವು ಕಮಾಂಡ್ ಆಗಿರಿ ನಿಮ್ಮ ಲೈಫ್ ಬಗ್ಗೆ. ಅವಾಗ ಯಾರ ಬಗ್ಗೆನೂ ನೀವು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಹಾಗೆ ನಮ್ಮನ್ನ ನಿಯಂತ್ರಿಸಕ್ ಯಾರ ಕೈಲೂ ಆಗಲ್ಲ. ಆಗ ನಮ್ಮ ನಿಯಂತ್ರಣದಲ್ಲಿ ನಾವಿರ್ತೀವಿ. ನೆನ್ಪಿರ್ಲಿ, ನಮ್ಮ ಬದುಕಿನ ಕುರಿತಾಗಿ ಇನ್ನೊಬ್ಬರ ಆಲೋಚನೆ, ಮಾತು, ಪ್ರಕ್ರಿಯೆಗಳನ್ನ ನಿಯಂತ್ರಿಸೋಕೆ ನಮ್ ಕೈಲಾಗಲ್ಲ. ಬೇರೆಯವ್ರು ನಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ಬೇರೆಯವ್ರು ನಮ್ಮ ಬಗ್ಗೆ ಏನ್ ಮಾತಾಡ್ತಾರೆ, ಬೇರೆಯವ್ರು ನಮ್ಗೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಬೇರೆಯವ್ರು ನನಗೆ ಹೆಂಗ್ ಸಪೋರ್ಟ್ ಮಾಡ್ತಾರೆ, ಅದು ನನ್ನ ಕೈಯಲ್ಲಿಲ್ಲ. ನನ್ನ ಕೈಯಲ್ಲಿರೋದು ನನ್ನ ಆಲೋಚನೆ, ನನ್ನ ಮಾತುಕತೆ, ನನ್ನ ನಡವಳಿಕೆ. ಅದ್ರ ಮೇಲಷ್ಟೇ ನನ್ನ ಕಂಟ್ರೋಲ್ನ ಇಟ್ಕೋಬೇಕಾಗತ್ತೆ. ಎಲ್ಲದಕ್ಕೂ ನನ್ನನ್ನೇ ಬಲಿಪಶು ಮಾಡ್ತಾರೆ ಅಂತ ಕೊರಗ್ತಾ ಕೂರೋದ್ರ ಬದಲು, ಇಲ್ಲ, ನನ್ನ ಬದುಕಿನ ಆಯ್ಕೆಗಳಿಗೆ ಜವಾಬ್ದಾರಿಗಳನ್ನ ನಾನೇ ತೆಗೆದುಕೊಳ್ತೀನಿ ಅಂತ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿ. ತುಂಬಾ ಜನ ಈ ವಿಕ್ಟಿಮ್ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಏನ್ ಗೊತ್ತಾ, ಯಾವುದೋ ಹಳೇ ಪಾಸ್ಟ್ ಅಲ್ಲಿ ಏನೋ ಒಂದು ನಡೆದಿರುತ್ತೆ ನಮ್ಮ ಲೈಫಲ್ಲಿ. ನಮ್ಮನ್ನ ಏನೋ ಒಂಥರ ಏನ್ ಹೇಳ್ತಾರೆ, ಕಂಪೇರ್ ಮಾಡ್ಬಿಟ್ಟಿರ್ತಾರೆ. ಅಥವಾ ಅಣ್ಣ ತಂಗಿ ಈ ತರ ಕಂಪೇರ್ ಮಾಡಿರ್ತಾರೆ. ಯಾವಾಗ್ಲೂ ದುಡ್ಡಿಲ್ದಿರ್ಬೇಕಾದ್ರೆ ನಮ್ಗೆ ಯಾರೋ ನೀನ್ ಬರೀ ಬಿಡು, ದುಡ್ಡು ಯಾವಾಗ ತರ ನಿನ್ನ ಹತ್ರ ಇರುತ್ತೆ ಅಂತ ಹೇಳಿರ್ತಾರೆ. ಯಾರೋ ಸಹಾಯ ಮಾಡೋರು ನಮ್ಮ ಬಗ್ಗೆ ಹಿಂದೆ ಮಾತಾಡಿರ್ತಾರೆ. ನಮಗ್ ಸಹಾಯ ಮಾಡಿ ನಾನ್ ಸಹಾಯ ಮಾಡ್ದೆ ಅಂತ ಬೇರೆಯವ್ರ ಹತ್ರ ಮಾತಾಡಿರ್ತಾರೆ. ಇದೆಲ್ಲವೂ ನಮ್ಗೆ ವಿಕ್ಟಿಮ್ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ನನ್ನನ್ನ ಎಲ್ಲರೂ ಹಿಂಗೆ ನೋಡ್ತಾರೆ ಅಂತ. ನೀವ್ ಯಾಕೆ ಹಂಗ ಅನ್ಕೊಳ್ತೀರಾ? ನೀವ್ ಅನ್ಕೊಂಡು ನಿಮ್ಮನ್ನ ಎಲ್ರು ಹಾಗೆ ನೋಡೋ ಹಾಗೆ ಯಾಕೆ ಬದುಕ್ಬೇಕು ನಾವು, ಅಲ್ವಾ? ಅದಕ್ಕೆ ನಮ್ಮ ಮೇಲೆ ನಮ್ಗೆ ಗೌರವ ಜಾಸ್ತಿ ಇದ್ದಾಗ, ನಮ್ಮ ಮೇಲೆ ನಮ್ಗೆ ಪ್ರೀತಿ ಇದ್ದಾಗ, ನಮ್ಮ ಮೇಲೆ ನಮ್ಗೆ ಕಾಳಜಿ ಇದ್ದಾಗ ಬೇರೆಯವರ ಆಲೋಚನೆ, ಬೇರೆಯವರ ಮಾತು, ಬೇರೆಯವರ ರಿಯಾಕ್ಷನ್ಸ್ ನಮ್ಗೆ ಎಫೆಕ್ಟ್ ಮಾಡೋದಿಲ್ಲ. ಅದಕ್ಕೆ ಹೇಳೋದು ಸೆಲ್ಫ್ ಅವೇರ್ ಆಗಿರಿ, ಸೆಲ್ಫ್ ಲವ್ ಅಲ್ಲಿರಿ ಅಂತ ಹೇಳೋದು. ಆಯ್ತಾ? ಒಂದ್ ವಿಚಾರ ಹೇಳ್ತೀನಿ. ನಂಗೆ ಪರಿಚಯ ಇರೋರೊಬ್ರು ನಮ್ಮ ರಿಲೇಟಿವ್ ಕಾಲ್ ಮಾಡಿದ್ರು. ಏನೋ ಈ ತರ ಫಂಕ್ಷನ್ಗೆ 1 ವಾರ ಮುಂಚೆ ಬಂದ್ಬಿಡಿ ಅಂತ ಹೇಳ್ತಾ ಇದ್ರು. ಅವ್ರು ಯಾಕೆ 1 ವಾರ ಮುಂಚೆ ಬರಕ್ ಹೇಳ್ತಾ ಇದ್ರು ಅಂತ ಅಂದ್ರೆ, ನನ್ನ ಹತ್ರ ಕೆಲ್ಸ ಮಾಡ್ಸಕ್ಕೆ. ಎಲ್ಲರಿಗೂ ಕೂಡ ಫೋನ್ ಮಾಡಿ 1 ವಾರ ಮುಂಚೆ ಬನ್ನಿ ಅಂತ ಕೇಳೋದು ಪದ್ಧತಿ, ಒಂದು ಫಾರ್ಮಾಲಿಟೀಸು. ನಿಮಗ್ ಕೆಲ್ಸ ಮಾಡಕ್ಕೆ ಕರೀತಾರೆ ಅಂತ ನೀವ್ ಯಾಕೆ ಅನ್ಕೊಳ್ತೀರಾ ಅಂದಾಗ, ಹಂಗಲ್ಲ, ಅಲ್ಲಿ 1 ವಾರದ ಮುಂಚೆ ಹೋಗಿ ನಾನು ಕೆಲ್ಸನೇ ಮಾಡ್ತಾ ಇದ್ದಿದ್ದು ಇಷ್ಟ ದಿನ. ಹೌದು, ಇಷ್ಟ ದಿನ ಮಾಡ್ತಾ ಇದ್ರಿ, 1 ವಾರದ ಮುಂಚೆ ಬನ್ನಿ ಅಂತ ಅವ್ರು ಎಲ್ರಿಗೂ ಕರೀತಾರೆ, ನಿಮಗ್ ಮಾತ್ರ ಅಲ್ಲ. ನೀವ್ ಹೋಗ್ ಮಾಡ್ತಾ ಇದ್ದೀರಾ, ಸೊ ಅವ್ರು ಕರೆಯೋದನ್ನ ಕರಿತಾನೆ ಇದಾರೆ. ನೀವು ಬರ್ಬೇಕು ಅಂತ ಏನಿಲ್ಲ. ನೀವು ಹೋಗ್ಲಿಲ್ಲ ಅಂದ್ರೂ ಅಯ್ಯೋ ಯಾಕೆ ಬಂದಿಲ್ಲ ಅಂತ ಹೇಳ್ತಾರೆ. ಎಲ್ಲರ ತರ ಬಿಟ್ರೆ ಇನ್ನೇನು ನಿಮ್ಮನ್ ಕರ್ಕೊಂಡ್ಬಂದ್ 1 ವಾರ ಕೆಲಸ ಮಾಡಿಸ್ಬೇಕು ಅನ್ನೋ ಮೈಂಡ್ ಸೆಟ್ ಅವ್ರಿಗೇನಿರಲ್ಲ ಅಂದೆ. ಓ ಓಕೆ ಅನ್ಬಿಟ್ಟು ಇವ್ರು ಸುಮ್ನಾದ್ರು. ಹಂಗೇನೆ ಯಾವ್ದೋ ಒಂದು ವಿಚಾರ ಯಾರೋ ಒಬ್ರು ಮಾತಾಡಿದ್ದಾರೆ. ಹೆಂಗ್ ಇನ್ಸಿಡೆಂಟ್ ಆಗಿದೆ ಅಂದ್ರೆ, ಯಾರೋ ವಿಚಾರ ಅವ್ರ ಹತ್ರ ಮಾತಾಡಿದ್ದಾರೆ, ಬೇರೆ ಯಾರ ಬಗ್ಗೆನೋ. ಅವರೇ ಇವ್ರಿಗೆ ಅವತ್ತೇ ಕಾಲ್ ಮಾಡ್ಬಿಟ್ಟಿದ್ದಾರೆ. ತಕ್ಷಣ ಇವ್ರಿಗೇನ್ ಅನ್ಸಿದೆ, ಓ ಇವತ್ ನಾನ್ ಮಾತಾಡಿದ್ದೀನಲ್ಲ, ಅವ್ರಿಗೆ ಹೇಳಿದಾರೆ ಅನ್ಸುತ್ತೆ, ಅದಕ್ಕೆ ಇವ್ರು ನಂಗೆ ಕಾಲ್ ಮಾಡಿದ್ದಾರೆ. ಓ ಇವಾಗ ನನ್ನನ್ನ ಇವ್ರು ನೀನ್ ಯಾಕೆ ಹೇಳ್ದೆ ಅಂತ ಕೇಳ್ತಾರೆ, ಹಂಗೆ ಹಿಂಗೆ ಅಂತ ಯೋಚನೆ ಮಾಡ್ತಾ ಇದ್ರು. ಫಸ್ಟ್ ಆಫ್ ಆಲ್, ಇವತ್ತೇ ಅವ್ರಿಗೂ ನಿಮಗ್ ಕಾಲ್ ಮಾಡ್ಬೇಕು ಅನ್ಸಿದೆ, ಇವತ್ತೇ ಅವ್ರ ಮ್ಯಾಟರು ನಿಮಗ್ ಬಂದಿದೆ, ಇವತ್ತೇ ನೀವು ಅವ್ರ ಬಗ್ಗೆ ಮಾತಾಡಿದೀರಾ. ಎಲ್ಲಾ ನಿಮ್ ತಲೆಯಲ್ಲಿ ನಡೆದಿದೆ ಅಂತ ಯಾಕೆ ಅನ್ಕೊಳ್ತೀರಾ? ರಿಸೀವ್ ಮಾಡಿ ಮಾತಾಡಿ, ನೋಡೋಣ ಏನ್ ಮಾತಾಡ್ಬೋದು ಅಂತ. ಅವ್ರು ತುಂಬಾ ಕಾಮನ್ ಆಗಿ ಮಾತಾಡಿದ್ರು, ಕ್ಯಾಶುವಲ್ ಆಗಿ ಮಾತಾಡಿದ್ರು, ಈ ವಿಚಾರಕ್ಕೆ ಬರಲೇ ಇಲ್ಲ. ಅಂದ್ರೆ ನಮ್ಮ ಒಳಗಡೆನೆ, ಓ ಇದಕ್ಕೆ ಕಾಲ್ ಮಾಡ್ತಾ ಇದಾರೆ ಅನ್ಸುತ್ತೆ, ಓ ಇದಕ್ಕೆ ನನ್ನನ್ನು ಕರೀತಿದ್ದಾರೆ ಅನ್ಸುತ್ತೆ, ಓ ಇದಕ್ಕೆ ನನ್ನನ್ನು ಕರ್ಕೊಂಡು ಹೋಗೋಣ ಅಂತ ಇದಾರೆ ಅನ್ಸುತ್ತೆ. ಏನ್ ಗೊತ್ತಾ, ನನ್ನನ್ನು ಕರ್ಕೊಂಡು ಹೋಗ್ಬಿಡ್ತಾರೆ. ಏನಕ್ಕೆ ಕರ್ಕೊಂಡು ಹೋಗ್ತಾರೆ ಗೊತ್ತಾ? ಲಗೇಜ್ ಎತ್ಕೊಂಡ್ ಬರಕ್ಕೆ.
ನೀವ್ ಯಾಕೆ ಲಗೇಜ್ ಎತ್ಕೊಂಬರಕ್ ನೀವೇ ಯಾಕೆ ಹಂಗ ಅನ್ಕೊಳ್ತಾ ಇದ್ದೀರಾ, ನಿಮ್ಮನ್ನ ಅದಕ್ಕೆ ಕರೀತಾರೆ ಅಂತ ಯಾಕೆ ಅನ್ಕೊಳ್ತಿದ್ದೀರಾ, ನಿಮ್ಮ ಬಗ್ಗೆ ನೀವೇ ಕೂಲಿ ತರ ಥಿಂಕ್ ಮಾಡ್ತಾ ಇದ್ದೀರಾ. ಜನ ಥಿಂಕ್ ಮಾಡೋದ್ರಲ್ಲಿ ತಪ್ಪೇನಿದೆ. ಫಸ್ಟ್ ನಿಮ್ಮನ್ನ ನೀವು ವಿಕ್ಟಿಮ್ ಅಂತ ಅನ್ಕೊಳ್ಳೋದು, ನಾನ್ ಬಲಿಪಶು ಅನ್ಕೊಳ್ಳೋದನ್ನ ಸ್ಟಾಪ್ ಮಾಡಿ. ನಿಮ್ಗೆ ಅವ್ರು ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನೀವು ಅವ್ರ ಜೊತೆ ಹೋದಾಗ ನೀವು ಎಲ್ಲ ಒತ್ಕೊಂಬರೋ ಅವಶ್ಯಕತೆ ಇಲ್ಲ. ಡಿವೈಡ್ ಮಾಡ್ಕೊಳ್ಳಿ, ಲಗೇಜ್ ಎಲ್ರೂ ಡಿವೈಡ್ ಮಾಡ್ಕೊಂಡ್ ಬನ್ನಿ. ಕರ್ಕೊಂಡು ಹೋಗ್ಬಿಡ್ತಾರೆ, ಮಗುನ ಎತ್ಕೊಂಡು ಓಡಾಡಕ್ಕೋಸ್ಕರ ನನ್ನ ಕರ್ಕೊಂಡು ಹೋಗ್ತಾರೆ. ಮಗುನ ನೀವ್ ಎತ್ಕೊಂಡು ಓಡಾಡಿರ್ತೀರಾ, ನಿಮ್ ಜೊತೆ ಕಂಫರ್ಟಬಲ್ ಆಗಿರುತ್ತೆ, ಅದಕ್ಕೆ ನಿಮ್ ಕೈಲಿ ಮಗು ಕೊಡ್ತಿರ್ತಾರೆ, ಅದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಂತ ಯಾಕೆ ಅನ್ಕೊಳ್ತೀರಾ ನೀವು? ಓ ನೀವು ಏನು ನನ್ಗೇನು ಟ್ರಿಪ್ ಕರ್ಕೊಂಡ್ ಬಂದಿಲ್ಲ, ಮಗುನ್ ಕರ್ಕೊಂಡು ಹೋಗಕ್ಕೆ ಅಂತ ಕರ್ಕೊಂಡ್ ಬರ್ತೀರಾ ಅಂತ ಹೇಳೋದು. ಈ ತರ ತನ್ನನ್ನ ತಾನೇ ಬ್ಲೇಮ್ ಮಾಡ್ಕೊಂಡು ಕೆಲ್ಸದ ಜಾಗದಲ್ಲಿ, ಬಿಸ್ನೆಸ್ ಅಲ್ಲಿ, ಮನೆಯಲ್ಲಿ ಎಲ್ರೂ ನನ್ನನ್ನು ಹಿಂಗೇ ನೋಡ್ತಿದ್ದಾರೆ ಅಂತ ಅನ್ಕೊಂಡು ನಾವೇ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಇವತ್ತಿಂದ ಮೊದಲು ನಿಮಗೆ ನೀವು ಗೌರವ ಕೊಟ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಜವಾಬ್ದಾರಿಗಳನ್ನ, ನಿಮಗ್ ಬೇಕಾಗಿರೋ ಜವಾಬ್ದಾರಿಗಳನ್ನ ನೀವೇ ತಗೊಳ್ಳಿ. ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನೀವೇ ಹುಡುಕೊಳ್ಳಿ. ಅದಕ್ಕೆ ನೀವೇ ಫೈಟ್ ಮಾಡಿ. ನಿಮ್ಮ ಒಳಗಡೆ ಒಂದ್ ರೀತಿಯಾದಂತಹ ಸೆಲ್ಫ್ ಲವ್ ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಇಡೀ ಜಗತ್ತು ನನ್ನನ್ನ ಗೌರವಿಸ್ತಾ ಇದೆ, ನಾನು ನನ್ನನ್ನ ಗೌರವಿಸ್ತಾ ಇದ್ದೀನಿ ಅನ್ನೋ ಮೈಂಡ್ ಸೆಟ್ ಅಲ್ಲಿರಿ. ಯಾವುದೇ ಕಾರಣಕ್ಕೂ ನೀವೇ ಊಹೆಗಳಿಂದ ನನ್ನನ್ನ ಅವರು ಹಿಂಗೆ ಟ್ರೀಟ್ ಮಾಡ್ತಾ ಇದ್ದಾರೆ, ಅವತ್ತು ಹೋದಾಗ ನನ್ನನ್ನ ಕೀಳಾಗಿ ನೋಡಿದ್ರು, ಅದು ಅವತ್ತು. ಈಗ ನಿಮ್ ಥಾಟ್ ಚೇಂಜ್ ಮಾಡ್ಕೊಳ್ಳಿ. ಇವತ್ತಿನ ಒಂದು ರೀತಿಯಲ್ಲೂ ನೀವು ಬದುಕನ್ನ ತೋರಿಸಿ. ಖಂಡಿತವಾಗ್ಲೂ ನಿಮ್ಮ ಲೈಫು ತುಂಬಾ ಚೆನ್ನಾಗಾಗುತ್ತೆ. ನಾನು ಬಲಿಪಶು ಅಂತ ಅನ್ಕೊಳ್ಳೋದ್ರಿಂದ ಹೊರಗೆ ಬನ್ನಿ. ನಾನು ಕೂಡ ಕೇಪಬಲ್ ಇದ್ದೀನಿ ಲೈಫಲ್ಲಿ ಅನ್ನೋದನ್ನ ತಲೆಯಲ್ಲಿ ಹಾಕೊಳ್ಳಿ. ಹಾಗೆ ಬೇರೆಯವರ ಥಾಟ್ಸ್, ಬೇರೆಯವರ ಮಾತು, ಬೇರೆಯವರ ಪ್ರತಿಕ್ರಿಯೆಗಳನ್ನ ನಮ್ಮ ಕೈಲಿ ಕಂಟ್ರೋಲ್ ಮಾಡಕ್ಕಾಗಲ್ಲ. ನಮ್ಮ ಥಾಟ್ಸ್ನ ನಾವು ಕಂಟ್ರೋಲ್ ಮಾಡ್ಕೋಬಹುದು, ನಮ್ಮ ಮೇಲೆ ನಾವು ವರ್ಕೌಟ್ ಮಾಡ್ಕೋಬಹುದು. ಸೊ ನಿಮ್ಮ ಮೇಲೆ ನೀವೇ ಫಸ್ಟು ರೆಸ್ಪೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಏನ್ ಅರ್ಥ ಆಯ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.